ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ದರ್ಶನ್ ಸೇರಿ ಹಲವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಕೊಲೆ ಪ್ರಕರಣದ ಆರೋಪಿಗಳ ಬೇಲ್ ಭವಿಷ್ಯ ಇವತ್ತು ಹೈಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ ಜಾಮೀನು ಅರ್ಜಿ ವಿಚಾರಣೆಗೆ ಮುನ್ನೆಲೆಗೆ ಬರ್ತಾ ಇದೆ. ಇವತ್ತೇ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿಯೂ ಸಹ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದ್ದು, ಈಗಾಗಲೇ ದರ್ಶನ್ ಪರ ಸಿ ವಿ ನಾಗೇಶ್ ಅವರು ಅರ್ಧ ವಾದವನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ಸಹ ಅವರ ವಾದ ಮುಂದುವರಿಯುತ್ತೆ. ಅವರು ವಾದ ಮುಂದುವರೆದಾದ ಮೇಲೆ ಅದಕ್ಕೆ SP ಅವರು ಆಕ್ಷೇಪಣೆಯನ್ನು ಸಲ್ಲಿಸೋದು, ಪ್ರತಿವಾದವನ್ನು ಸಲ್ಲಿಸೋದು ಸಹಜವಾಗಿಯೇ ಇರುತ್ತೆ. ಹಾಗಾದರೆ ಕಳೆದ ಬಾರಿ ಅಂದರೆ ಮೊನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿ ವಾದ ಮಾಡಿದ್ರು ಅಂಥೇಳಿ ನೋಡ್ತಾ ಹೋಗೋಣ. ಪವಿತ್ರ ಗೌಡಗೆ ಕಳೆದ ಫೆಬ್ರವರಿಯಲ್ಲಿ ಗೌತಮ್ ಹೆಸರಿನಲ್ಲಿ ಅಶ್ಲೀಲ ಮೆಸೇಜ್ ಮಾಡಿದ್ದ ರೇಣುಕಾಸ್ವಾಮಿ. ಹೆಣ್ಣಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದಂತೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ. ರೇಣುಕಾಸ್ವಾಮಿ ಮೆಸೇಜ್ಗಳನ್ನು ಚಾರ್ಟ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಆ ಮೆಸೇಜು, ಫೋಟೋಗಳನ್ನು ಸಾರ್ವಜನಿಕವಾಗಿ ತೋರಿಸ್ಲಿಕ್ಕಾಗಲ್ಲ. ಪವಿತ್ರ ಗೌಡಳನ್ನು ರೇಣುಕಾಸ್ವಾಮಿ ಮಂಚಕ್ಕೆ ಕರೆದಿದ್ದಾನೆ. ಇಂತಹ ವ್ಯಕ್ತಿಯನ್ನು ವೈಭವೀಕರಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅಂಥೇಳಿ ಅವರು ಉಲ್ಲೇಖಿಸಿರುವಂಥದ್ದು. ಜೊತೆಗೆ ದರ್ಶನ್ ಕಿಡ್ನ್ಯಾಪ್ಗೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಕೂಡ ಲಾ ಪಾಯಿಂಟ್ ಹಾಕಿದ್ದಾರೆ. ದರ್ಶನ್ ವಿರುದ್ಧ ಅಪಹರಣ, ಸಾಕ್ಷ್ಯನಾಶ, ಹಲ್ಲೆ, ಕೊಲೆ ಆರೋಪವನ್ನು ಪೊಲೀಸರು ಮಾಡಿದ್ದಾರೆ. ರೇಣುಕಾಸ್ವಾಮಿ ಅಪಹರಣ ಆಗಿರೋದು ಚಿತ್ರದುರ್ಗದಲ್ಲಿ, ದರ್ಶನ್ ಬೆಂಗಳೂರಿನಲ್ಲಿದ್ದರು, ಹೇಗೆ ಅಪಹರಣ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಿಡ್ನ್ಯಾಪ್ನಲ್ಲಿ ದರ್ಶನ್ ಭಾಗಿ ಬಗ್ಗೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ, ಆದರೂ ಕೂಡ ಕಿಡ್ನ್ಯಾಪ್ ಕೇಸ್ ಹಾಕಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಲ್ಲ ದರ್ಶನ್, ಆತನೇ ಸ್ವಯಂ ಪ್ರೇರಿತವಾಗಿ 4 ಜನರ ಜೊತೆಗೆ ಬೆಂಗಳೂರಿಗೆ ಬಂದಿದ್ದಾನೆ. ರೇಣುಕಾಸ್ವಾಮಿ ಪೋಷಕರಿಗೆ ಆತನೇ ಫೋನ್ ಮಾಡಿ ಸ್ನೇಹಿತರ ಜೊತೆ ಊಟಕ್ಕೆ ಹೋಗೋದಾಗಿ ಹೇಳಿದ್ದಾನೆ. ಸ್ನೇಹಿತರ ಜೊತೆ ಹೊರಗೆ ಬಂದಿದ್ದೇನೆ ಅಂತ ಹೇಳಿದ್ದಾನೆ. ಬಾರ್ನಲ್ಲಿ ಮದ್ಯವನ್ನು ಖರೀದಿ ಮಾಡಿದ್ದಾನೆ. ಸ್ವಯಂ ಪ್ರೇರಿತವಾಗಿ ಬಂದರೆ ಅದು ಹೇಗೆ ಕಿಡ್ನ್ಯಾಪ್ ಆಗುತ್ತೆ ಅನ್ನುವಂತಹ ಲಾ ಪಾಯಿಂಟನ್ನು ಕೂಡ ಹಾಕಿದ್ದಾರೆ. ಮುಂದುವರೆದು ಹೇಳ್ತಾರೆ, ಸಾಕ್ಷ್ಯ ನಾಶಕ್ಕೆ ನಟ ದರ್ಶನ್ ಹಣವನ್ನು ಬಳಸಿಲ್ಲ ಅಂಥೇಳಿ ವಾದವನ್ನು ಕೂಡ ಮಂಡಿಸಿದರು. ಕೊಲೆಯ ಜಾಗದಲ್ಲಿ ಪೊಲೀಸರು ಮರದ ಕೊಂಬೆ, ಹಗ್ಗ, ಲಾಠಿ ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಅದನ್ನು ಬಿಟ್ಟು ಬೇರೇನೂ ಕೂಡ ತನಿಖಾಧಿಕಾರಿಗಳಿಗೆ ಸಿಕ್ಕಿಲ್ಲ ಅನ್ನುವಂತಹ ವಾದವನ್ನು ಮಾಡಿದ್ದಾರೆ. ಮೋಹನ್ ರಾಜ್ ಬಳಿ ದರ್ಶನ್ ಮೊದಲೇ ಸಾಲ ಪಡೆದಿದ್ರು. ಮೇ ತಿಂಗಳಲ್ಲಿ ಅದೇ ಹಣವನ್ನು ಹಿಂತಿರುಗಿಸಿದ್ದಾರೆ. ಪೊಲೀಸರು ಅದನ್ನೇ ಕೊಲೆಗೆ ಸಾಕ್ಷ್ಯ ಅಂತ ಮಾಡಲಿಕ್ಕೆ ಯತ್ನಿಸಿದ್ದಾರೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿ ವಾದ ಮಂಡಿಸಿರುವಂಥದ್ದು.